ರಾಜಕೀಯದಲ್ಲಿ ರಂಗೇರಿದ ಚದುರಂಗದಾಟ, ರೆಸಾರ್ಟ್ನಲ್ಲೇ ಬಿಡುಬಿಟ್ಟ ಕಾಂಗ್ರೆಸ್ ಮುಖಂಡರು, ಬಿಜೆಪಿ ನಿಧಾನಗತಿಯ ಧೋರಣೆಗೆ ಅತೃಪ್ತರ ಅಸಮಾಧಾನ. ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ನೇತೃತ್ವದಲ್ಲಿ ಸಭೆ ನಡೆಸಲಾಗ್ತಾ ಇದೆ. ಮಧ್ಯಾಹ್ನ 12 ಗಂಟೆ ಬಳಿಕ ಈಗಲ್ಟನ್ನಲ್ಲಿ ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇದೆ. ಪ್ರತಿ ಶಾಸಕರ ಜೊತೆ ಮುಕ್ತವಾಗಿ ಮಾತನಾಡಲಿದ್ದಾರೆ ಕೆಸಿ ವೇಣುಗೋಪಾಲ್ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಹಸ್ತ, ಪಕ್ಷ ಸಂಘಟನೆ ಸೇರಿ ಕೆಲ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಲೋಕಸಭಾ ಎಲೆಕ್ಷನ್ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆ ನಡೆಸ್ತಾರೆ. ಸಂಜೆ ಬಳಿಕ ಕೈ ಶಾಸಕರು ರೆಸಾರ್ಟ್ನಿಂದ ಬಿಡುಗಡೆಯಾಗುವ ಸಾಧ್ಯತೆ ಇದೆ. 2 ದಿನಗಳಿಂದ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಶಾಸಕರು. ಇವತ್ತು ಅವ್ರನ್ನಿಂದ ಕಳಿಸ್ಕೊಡ್ಬೋದು, ಆದರೆ ಅದಕ್ಕಿಂತ ಮುಂಚೆ ವೇಣುಗೋಪಾಲ್ ಚರ್ಚೆ ನಡೆಸೋರಿದ್ದಾರೆ. ಶಾಸಕರುಗಳೊಂದಿಗೆ ಅವರು ಚರ್ಚೆಯನ್ನ ನಡೆಸೋರಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ ಚರ್ಚೆ. 1-to-1 ಮೀಟಿಂಗ್ ಬೇರೆ ಮಾಡ್ತಾರಂತೆ. ಯಾವ ಭಾಷೆಯಲ್ಲಿ ಮಾತಾಡ್ತಾರೆ ಅಂತ ನೋಡಬೇಕು. ವೇಣುಗೋಪಾಲ್ಗೆ ಇಂಗ್ಲೀಷ್ ಬಿಟ್ಟರೆ ಹಿಂದಿ ಅಂತೂ ಬರಲ್ಲ, ಇಂಗ್ಲೀಷ್ ಬಿಟ್ಟರೆ ಬೇರೆ ಭಾಷೆ ಬರಲ್ಲ ವೇಣುಗೋಪಾಲ್ಗೆ, ಅದು ಬಿಟ್ಟರೆ ಮಲಯಾಳಂ. ಸೊ ಯಾವ ರೀತಿ ಚರ್ಚೆ ನಡೆಸ್ತಾರೆ ಅನ್ನೋದು ಕೂಡ ಬಹಳ ಇಂಟ್ರೆಸ್ಟಿಂಗ್. ಇಲ್ಲಿ ಮಧ್ಯಾಹ್ನ 12 ಗಂಟೆ ಬಳಿಕ ಈಗಲ್ಟನ್ ರೆಸಾರ್ಟ್ನಲ್ಲಿ ಮಹತ್ವದ ಸಭೆಯನ್ನ ನಡೆಸ್ತಾರೆ. ಸರ್ಕಾರವನ್ನು ಉಳಿಸಿಕೊಳ್ಳೋದು ಹೇಗೆ, ಬಿಜೆಪಿ ಆಪರೇಷನ್ಗೆ ಒಳಗಾಗಬೇಡಿ ಪ್ಲೀಸ್, ಯಾಕಂತ ಹೇಳಿದ್ರೆ ಮುಂದೆ ಏನೆಲ್ಲ ಸಮಸ್ಯೆ ಆಗುತ್ತೆ ಕಾನೂನಾತ್ಮಕವಾಗಿ ನಿಮಗೆ ಆಪರೇಷನ್ಗೆ ಒಳಗಾದರೆ, ಜೊತೆಗೆ ಇಲ್ಲೇ ಉಳ್ಕೊಂಡ್ರೆ ನಿಮಗೆ ಏನೆಲ್ಲ ಲಾಭ ಇದೆ, ಎಲ್ಲವನ್ನ ಕೂಡ ವೇಣುಗೋಪಾಲ್ ಶಾಸಕರಿಗೆ ತಿಳಿಸಿಕೊಡುವ ಪ್ರಯತ್ನವನ್ನ ನಡೆಸೋರಿದ್ದಾರೆ. ಈಗ ನಮ್ಮ ಪ್ರತಿನಿಧಿ ಸುನಿಲ್ ಈಗ ಲೈವ್ ಇದ್ದಾರೆ ಈಗಲ್ಟನ್ ರೆಸಾರ್ಟ್ ಬಳಿಯಿಂದ. ಸುನಿಲ್, ಇವತ್ತು ಶಾಸಕರನ್ನ 1-to-1 ಮಾತನಾಡಿಸ್ತಾರೆ ವೇಣುಗೋಪಾಲ್ ಅನ್ನುವಂಥ ವಿಚಾರ. ಬಳಿಕ ಸಂಜೆ ಮೇಲೆ ಶಾಸಕರಿಗೆ ರೆಸಾರ್ಟ್ನಿಂದ ಬಿಡುಗಡೆ ಸಿಗಬಹುದು ಅಂತ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಕಾಂಗ್ರೆಸ್ ಪಾಳೆಯದಲ್ಲಿ ಈ ಕ್ಷಣಕ್ಕೆ ಏನ್ ನಡೀತಾ ಇದೆ? ಈಗಾಗಲೇ ಕಳೆದ 2 ದಿನಗಳಿಂದ ಶುಕ್ರವಾರ 8 ಗಂಟೆಗೆ ಬಂದಂತಹ ಶಾಸಕರು ಈಗಾಗಲೇ ಈಗಲ್ಟನ್ ರೆಸಾರ್ಟ್ನಲ್ಲಿ ಇನ್ನೂ ಕೂಡ ವಾಸ್ತವ್ಯ ಹೂಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಸಂಜೆ ಸುಮಾರಿಗೆ ಆ ಎಲ್ಲ ಶಾಸಕರಿಗೂ ಬಿಡುಗಡೆ ಭಾಗ್ಯ ಸಿಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು 12 ಗಂಟೆ ನಂತರದಲ್ಲಿ ಕೆಸಿ ವೇಣುಗೋಪಾಲ್ ಅವರು ಈಗಲ್ಟನ್ ರೆಸಾರ್ಟ್ಗೆ ಬರ್ತಾರೆ. ರೆಸಾರ್ಟ್ಗೆ ಬಂದ ನಂತರದಲ್ಲಿ ಒಂದು ಮಹತ್ವದ ಎಲ್ಲ ಶಾಸಕರ ಜೊತೆ ಒಂದು ಮಹತ್ವದ ಸಭೆ ನಡೆಸ್ತಾರೆ. ಸಭೆಯ ಬಳಿಕ ಏನು 1-to-1 ಅಂದರೆ ಒಬ್ಬೊಬ್ಬರನ್ನೇ ಶಾಸಕರನ್ನ ಕರೆಸಿ ಮಾತಾಡುವ ಎಲ್ಲ ರೀತಿಯ ತಯಾರಿಗಳು ಕೂಡ ಈಗಾಗಲೇ ಒಳಗಡೆ ಮಾಡಿಕೊಳ್ಳಲಾಗಿದೆ. ಆ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಮುಂಬರುವ ಚುನಾವಣೆ, ಲೋಕಸಭಾ ಚುನಾವಣೆ ಏನಿದೆ, ಒಂದ್ ಕಡೆ ಇನ್ನೊಂದು ಕಡೆ ಆಪರೇಷನ್ ಕಮಲ ಆಗ್ಬೋದು, ಇನ್ನೊಂದು ಕಡೆ ಈಗ ಕಾಂಗ್ರೆಸ್ನವರು ಹೊಸದಾಗಿ ಆಪರೇಷನ್ ಹಸ್ತ ಅನ್ನೋ ಒಂದು ವಿಚಾರಕ್ಕೆ ಸಾಕಷ್ಟು ಚಿಂತನೆ ನಡೆಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ಎಲ್ಲಾ ವಿಚಾರಗಳಿಗೆ ಕೂಡ ಈಗಾಗಲೇ ಶಾಸಕರ ಜೊತೆ ಒಂದು ಮಹತ್ವದ ಸಭೆ ನಡೆಸಿ ನಂತರದಲ್ಲಿ ಒಬ್ಬೊಬ್ಬರ ಶಾಸಕರ ಜೊತೆ ಕೆಸಿ ವೇಣುಗೋಪಾಲ್ ಅವರು ಮಾತಾಡ್ಲಿಕ್ಕೆ ಈಗಾಗಲೇ ಚಿಂತನೆ ನಡೆಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಈಗಾಗಲೇ ಮುಂಬರುವ ಚುನಾವಣೆ ಅವರ ಒಂದು ಲೋಕಸಭಾ ಚುನಾವಣೆ ಗುರಿಯಾಗಿಟ್ಕೊಂಡು ಆ ಒಂದು ಸಂದರ್ಭದಲ್ಲಿ ಪಕ್ಷ ಸಂಘಟನೆ ಹೆಂಗ್ ಮಾಡಬೇಕು, ಮತ್ತೆ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಯಾವ್ಯಾವ ಕ್ಷೇತ್ರಗಳಿಂದ ಯಾವ್ಯಾವ ಅಭ್ಯರ್ಥಿನ ಆಯ್ಕೆ ಮಾಡಬೇಕು ಅನ್ನೋ ವಿಚಾರವಾಗಿ ಮಹತ್ವದ ಚರ್ಚೆಗಳು ಮತ್ತೆ ಸಲಹೆ ಮತ್ತು ಸೂಚನೆಗಳು ಕೂಡ ಅಲ್ಲಿ ಆ ಚರ್ಚೆ ಒಂದು ಸಭೆಯಲ್ಲಿ ಒಂದು ರೀತಿಯಲ್ಲಾಗಿ ತೀರ್ಮಾನಗಳಾಗುತ್ತೆ. ಆನಂತರದಲ್ಲಿ ಶಾಸಕರಿಗೆ ಈಗಾಗಲೇ ಎಲ್ಲಾ ರೀತಿಯಾದ ಶಾಸಕರಿಗೆ ಅವರವರ ಕ್ಷೇತ್ರಗಳ ವರದಿಯನ್ನ ನೀಡಲಿಕ್ಕೆ ಈಗಾಗಲೇ ಕೆಸಿ ವೇಣುಗೋಪಾಲ್ ತಿಳಿಸಿದ್ರು. ಆ ವರದಿಯಂತ ಈಗಾಗಲೇ ಎಲ್ಲ ಯಾವ ಕ್ಷೇತ್ರದ ಶಾಸಕರೆಂದರೆ ವರದಿಯೆಲ್ಲ ಸಿದ್ಧಪಡಿಸ್ಕೊಬಂದು ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಚುನಾವಣೆಯ ಟ್ರೆಂಡ್ ಇದೆ, ಯಾವ ಅಭ್ಯರ್ಥಿ ನಿಲ್ಲಿಸಿದ್ರೆ ನಮ್ಮ ಪಕ್ಷ ಎಷ್ಟು ಸಂಘಟಿತವಾಗುತ್ತೆ, ನಮ್ಮ ಅಭ್ಯರ್ಥಿ ಎಷ್ಟು ಗೆಲ್ತಾರೆ ಅನ್ನೋ ವಿಚಾರವಾಗಿ ಆ ಎಲ್ಲ ಶಾಸಕರು ಆ ವರದಿಯನ್ನು ಏನು ಸಿದ್ಧ ಮಾಡ್ಕೊಂಡು ಬಂದಿದ್ದಾರೆ ಅವರವರ ಕ್ಷೇತ್ರದ ಆ ಒಂದು ಟ್ರೆಂಡ್ ವಿಚಾರವಾಗಿ ಸಾಕಷ್ಟು ಮುಕ್ತವಾಗಿ ಶಾಸಕರ ಜೊತೆ ಕೆಸಿ ವೇಣುಗೋಪಾಲ್ ಅವರು ಚರ್ಚೆ ನಡೆಸಿದ್ದಾರೆ. ಚರ್ಚೆ ಆದ ಬಳಿಕವಾಗಿ ಅಷ್ಟೇ ನಂತರದಲ್ಲಿ ಆಪರೇಷನ್ ಕಮಲಕ್ಕೆ ಯಾರೂ ಕೂಡ ಒಳಗಾಗಬಾರ್ದು, ಆಪರೇಷನ್ ಕಮಲದ ಸುಳಿಯಿಂದ ಹೊರಬರಬೇಕಂದ್ರೆ ಏನ್ ಮಾಡಬೇಕು ಅನ್ನೋ ವಿಚಾರವಾಗಿ ಕೆಲವೊಂದು ಮಹತ್ವದ ಒಂದು ಟಿಪ್ಸ್ ಗಳನ್ನ ಕೂಡ ಕೆಸಿ ವೇಣುಗೋಪಾಲ್ ಅವರು ಕೊಡ್ತಾರೆ. ಯಾಕಂದ್ರೆ ಎಲ್ಲೊಂದ್ ಕಡೆ ಪದೇ ಆಪರೇಷನ್ ಕಮಲ ನಡೀತಾನೆ ಇದೆ, ಎಲ್ಲೊಂದ್ ಕಡೆ ಕಾಂಗ್ರೆಸ್ನ ಶಾಸಕರನ್ನ ಸೆಳೆಯಲಿಕ್ಕೆ ಈಗ ಬಿಜೆಪಿ ಅವರು ಮುಂದಾಗ್ತಾ ಇರೋ ಮಾತುಗಳು ಕೇಳಿ ಬರ್ತಾ ಇದ್ರು ಕೂಡ ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿ ಅವರ ಒಂದು ಸೆಳೆತಕ್ಕೆ ಯಾರು ಕೂಡ ಸಿಗಬಾರ್ದು, ಸಮ್ಮಿಶ್ರ ಸರ್ಕಾರಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಮುಂಬರುವ ಲೋಕಸಭಾ ಚುನಾವಣೆಯಿಂದ ಆ ಒಂದು ಚುನಾವಣೆಗೆ ನಮ್ಮ ಪಕ್ಷ ಸಂಘಟನೆ ಮತ್ತಷ್ಟು ಬಲವರ್ಧನೆ ಆಗಬೇಕು. ಆ ಹಿನ್ನೆಲೆಯಲ್ಲಿ ಎಲ್ಲಾ ಶಾಸಕರು ವರ್ಕ್ ಮಾಡಬೇಕು ಅನ್ನೋ ವಿಚಾರವಾಗಿ ಕೆಸಿ ವೇಣುಗೋಪಾಲ್ ಅವರು ಇವತ್ತಿನ ಸಭೆಯಲ್ಲಿ ಸಾಕಷ್ಟು ಕಿವಿ ಮಾತುಗಳನ್ನ ಎಲ್ಲಾ ಶಾಸಕರಿಗೆ ಹೇಳುವ ಒಂದು ಚಿಂತನೆ ಕೂಡ ನಡೆಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ಸಭೆಯಲ್ಲಿ 12 ಗಂಟೆ ನಂತರ ಏನು ಸಭೆ ಸ್ಟಾರ್ಟ್ ಆಗುತ್ತೆ, ಆ ಒಂದು ಸಭೆ ಸುಮಾರು 5 ಗಂಟೆವರೆಗೂ ನಡೆಯುತ್ತೆ. ಆ 5 ಗಂಟೆ ನಂತರದಲ್ಲಿ ಎಲ್ಲಾ ಶಾಸಕರು ಮತ್ತೆ ಅವರವರ ಕ್ಷೇತ್ರಗಳಿಗೆ ಹೋಗ್ತಾರೆ ಅನ್ನೋ ಮಾಹಿತಿ ಈಗಾಗಲೇ ಲಭ್ಯವಾಗಿರುತ್ತೆ. ಸಭೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಶಾಸಕರು ಈ ರೆಸಾರ್ಟ್ ಇಂದ ಸಂಜೆ ಎಷ್ಟು ಗಂಟೆಗೆ ಹೊರಡ್ತಾರೆ ಅನ್ನೋದು ಇಲ್ಲಿಂದ ನಿರ್ಧಾರವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲಾ ರೀತಿಯ ಸಭೆಗೆ ಒಂದ್ ಕಡೆ ತಯಾರಿ ಕೂಡ ನಡೆಸಿಕೊಂಡ್ರೆ ಮತ್ತೆ ಆಪರೇಷನ್ ಕಮಲದ ವಿಚಾರವಾಗಿ ಮಹತ್ವದ ಚರ್ಚೆಗಳು ಕೂಡ ಇವತ್ತಿನ ಸಭೆಯಲ್ಲಿ ನಡೆಯುವ ಸಾಧ್ಯತೆ ಇದೆ. ಅಮರ್, ಥ್ಯಾಂಕ್ ಯು ಸುನಿಲ್.